ಚಾನೆಲ್ಗಳು ವಿಡಿಯೋ ಮಾಡೋದಕ್ಕೆ ದಯವಿಟ್ಟು ಟಾರ್ಗೆಟ್ ಮಾಡ್ಕೊಂಡು ಚಾನೆಲ್ಗಳನ್ನೆಲ್ಲ ರಿಪೋರ್ಟ್ ಹೊಡಿತೀವಿ ಅಂತ ಹೇಳಿ. ಹೌದಾ? ಅವ್ರ ಅಪ್ಪನ ತುಣ್ಣಕ್ಕೆ ಹುಟ್ಟಿದ್ರೆ ಚಾನೆಲ್ಗಳು ಬ್ಯಾನ್ ಮಾಡ್ತೀನಿ ಅಂತ ಹೇಳವನಲ್ಲ. ನಾನು ಇವತ್ತವರೆಗೂ ದುಡ್ಡು ಕೊಟ್ಟು ಯಾವ್ದಾನ ಚಾನೆಲ್ ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಆಗ್ಲಿ ಒಂದೇ ಒಂದು ವಿಡಿಯೋ ಮಾಡಿದ್ರೆ ನಾನು ಬದುಕೋದ್ ಸಾಕ್ಷಿ. ಅವ್ರ ಅಪ್ಪನ್ ಕುತ್ಕೊಂಡು ಅವ್ನ ಈ ಮಾತು ಹೇಳ್ರೆ ಅವ್ನ್ ಗಂಡ್ಸ ನಾನ್ ಗಂಡ್ಸ ಅಂತ ಇಡೀ ಕರ್ನಾಟಕ ಜನತೆ ಹೇಳ್ಬೇಕು. ಹೌದಾ ಇಲ್ಲಪ್ಪ? ಎಲ್ಲೋ ಗಾಂಡುಗಳ ತರ ರೂಮ್ ಅಲ್ಲಿ ಕುತ್ಕೊಂಡು ಅವನೊಂದ್ ಗಾಂಡು ಇವನೊಂದ್ ದೊಡ್ಡ ಗಾಂಡು ಇಬ್ರು ಕುತ್ಕೊಳೋದಂತೆ. ಅವನ ಚಾನಲ್ ಹೆಸರು ಒಂದ್ ನಿಮಿಷ ಚಾನಲ್ ಹೆಸರು ಫಾರ್ಮ್ ಇಂಡಿಯಾ ಅಂತೆ. ಅವ್ನ್ ಹೇಳೋದು ಹೊರತು ಸಂತೋಷ ಹಾಕೋದು. ಯಾಕೆ ಈ ಗಂಡು ನನ್ ಮಕ್ಳಕ ಫಾರ್ಮಿಂಗ್ ಅಂದ್ರೆ ಗೊತ್ತಿಲ್ಲ ಅಂತ ಲೋಫರ್ ನನ್ ಮಕ್ಳು ಕರ್ಕೊಂಡ್ ಬಾ ನಮ್ಮ ಮನೆ ಹತ್ರ ಫಾರ್ಮಿಂಗ್ ಏನಂತ ಹೇಳ್ಕೊಡ್ತೀನಿ. ಲೋಫರ್ ಗಂಡು ನಮ್ಮ ಟ್ಯೂಷನ್ ಯಾಕೆ ನಮ್ಮ ಹುಡುಗರು ಕಲಿಸ್ತಾರೆ ಅವನ್ಕ ಟ್ಯೂಷನ್. ಅವ್ರ ಅಪ್ಪನ್ ಹೊಸಕೋಟೆ ಆಗ್ಲಿ ವರ್ತೂರ್ ಆಗ್ಲಿ ಕೋಲಾರ ಆಗ್ಲಿ ಬೇಡ, ಇಡೀ ಕರ್ನಾಟಕನಾಗ ಓಪನ್ ಆಗಿ ನಾನು ಓಡಾಡ್ಬಿಡ್ಲಿ ನನ್ನ ಮಕ್ಳು. ಅವ್ರ ಗಂಡ್ಸ್ರ ನಾನ್ ಗಂಡ್ಸ್ರ ಅನ್ನೋದು ಇಡೀ ಕರ್ನಾಟಕ ಜನತೆ ಹೇಳ್ಬೇಕು. ಒಬ್ರು ಕನ್ನೇ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನಾವು ಅನ್ನದ ಬಗ್ಗೆ ಮಾತಾಡ್ತಾರಂದ್ರೆ ಇಂತ ಚಪ್ಪರ್ ನನ್ನ ಮಕ್ಳು ಒಂದು ನಾಯಿ ಕಿತ್ತಾಕೋ ಯೋಗ್ಯತೆ ಇಲ್ಲ ಈ ನನ್ನ ಮಕ್ಳಕ. ಹೌದೇನಪ್ಪ? ಅವ್ರು ಹೇಳ್ತಾರೆ ನನ್ ಜೊತೆ ಇರೋ ಫ್ರೆಂಡ್ಸ್ ನೆಲ್ಲಾರು ಅವ್ನ ಆ ಹಗರಣ ಮಾಡ್ದ, ಇವನೇ ಈ ಹಗರಣ ಮಾಡ್ದ, ನೀನ್ ಯಾವ ಹಗರಣ ಮಾಡ್ದಲ್ಲಿ ಗಂಡು ನನ್ ಮಗನೇ. ಯಾಕೆ ನಾನ್ ಬೈತೀನಿ ಅಂತಂದ್ರೆ ಕೆಲವರು ಕಮೆಂಟ್ ಅಲ್ಲಿ ಹಾಕೋವ್ರೆ ನಿಮ್ ಬಾಯಲ್ಲಿ ಬರೋ ಮಾತ್ ಯಾವ್ದು ಅಂತ. ನೀವು ಬಂದ್ ನಿಂತ್ಕೊಳ್ರಪ್ಪ, ನಮ್ ಸ್ಥಾನದಲ್ಲಿ ನಿಂತ್ಕೊಳ್ರಿ, ಗೊತ್ತಾಗ್ತದ ನಿಮ್ಕ ಕಷ್ಟ ಏನೋ ಸುಖ ಏನೋ ಅಂತ. ಲೋಫರ್ ನನ್ ಮಕ್ಳು ನಮ್ ಸ್ನೇಹಿತರು, ಅವ್ರ ಸಂಬಂಧ, ಅವ್ರ ವಂಶ, ಅವ್ರ ಮಕ್ಕಳದು ಎಲ್ಲಾ ಮಾತಾಡ್ತಾರೆ. ನಮ್ ತಾಯಿ ಇದು ಎಲ್ಲಾನು. ನಿಮ್ ತಾಯಿ ತಂದೆ ಬಗ್ಗೆ ಮಾತಾಡ್ದಾಗ ನೀವು ಹಿಂಗೆ ಇರ್ತೀರಾ? ಎಷ್ಟೊಂದು ಸಹಿಸ್ಕೊಳೋದು ಏನಪ್ಪಾ? ಅದ್ರಕ ಈ ನನ್ನ ಮಕ್ಳು ಅವ್ರು ಒಬ್ಬನ್ ಕೊಟ್ಟಿರೋ ನನ್ ಮಕ್ಳು ಅಂತೂ ಅಲ್ಲ. ಅದು ಕ್ಲಿಯರ್ ಆಗಿ ಗೊತ್ತು. ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದ್ರಲ್ಲಿ ವಿಡಿಯೋ ಮಾಡ್ತಾನೆ ಅವನೇ, ನಾನ್ ಯಾರ ತಂಟೆಗೂ ಹೋಗಲ್ಲ ಇನ್ನ ಅಂತ. ಯಾಕಂದ್ರೆ ಅವ್ನ ಮನೆ ಹತ್ರ ಒಂದ್ 200 ಜನ ಹುಡುಗರು ಹೋಗಿರ್ತಾರೆ. ಅವಾಗ ವಿಡಿಯೋ ಮಾಡಿ ಬಿಡ್ತಾನೆ. ತಿರ್ಗಾ ಅದಾದ್ಮೇಲೆ ಅದೇನು ಹೇಳ್ತಾರಲ್ಲ, ರೆಡ್ ವಚನ ಮೊದ್ಲೋಚನ ಅಂತ ನನ್ ಮಕ್ಳಕ್ ಅದೇ ಆಗ್ಬಿಟ್ಟೈತೆ. ಹೆಂಗಂತಂದ್ರೆ ಹೋಗಿದ್ರೆ ಹೂ ಹಾಕದಂಗೆ, ಬೈದ್ರೆ ಪದ ಆಡ್ದಂಗೆ ಅಂತ. ಮಾನ ಮರ್ಯಾದಕ್ ಬಟ್ಟೆ ಹಾಕೋದು. ಆ ಮಾನ ಮರ್ಯಾದೆ ಇಲ್ಲ ಅಂತ ಅಂದ್ಮೇಲೆ ಬಟ್ಟೆ ಏನಕ್ಕೆ ಹಾಕ್ಬೇಕು? ಹೌದಾ ಇಲ್ಲ? ಆ ಕಾರಣಕ್ಕ ನಾನು ನಿಮ್ ಮಾಧ್ಯಮದವ್ರಿಗೆ ಒಂದೇ ಹೇಳೋದು, ಮಾಧ್ಯಮ ಅನ್ನೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಒಂದು ವ್ಯಕ್ತಿ